पावनी का जो देखो सो राम सरी ಕೊನೆ ಹೇಳ್ತಾರ ನಿನ್ನ ಭಾವ ಶುದ್ಧ ಆಗಿಬಿಡ್ತು ಅಂತ ತಿಳ್ಕೊನಿ ನೀ ಏನ್ ನೋಡ್ತೀಯ ಅದಲ್ಲ ರಾಮನೇ ಆಗಿ ಕಾಣ್ತೀವಿ. ಇದಕ್ಕ ತುರ್ಯಾವಸ್ಥಾ ಅಂತಾರ. ಮನಸ್ಸಿನ 14ನೇ ಅವಸ್ಥಾ ತುರ್ಯಾವಸ್ಥಾ. ಮನಸ್ಸಿಗೆ 14 ಅವಸ್ಥೆಗಳವ. ಅದ್ರಾಗ 14ನೇ ಅವಸ್ಥಾ ತುರ್ಯಾವಸ್ಥಾ. ಇದ್ರ ಮುಂದಿನ ತುರ್ಯಾತಿಸ್ತು ಅವಸ್ಥಾ ಅದ. ಅದೇ ವಿಮಲ ಬ್ರಹ್ಮನ ರೂಪ. ಅದೇ ವಿಮಲ ಬ್ರಹ್ಮನ ಒಂದು ಸ್ಥಿತಿ. ಏನು 14ನೇ ಅವಸ್ಥಾ ತುರ್ಯಾವಸ್ಥಾದಾಗ ನೀವು ಹೋಗಿಬಿಟ್ಟಂದ್ರ ಆ ಒಂದು ಸದ್ಗುರುವಿನ ಕೃಪಾಲಿಂದಲೇ ನೀ ಎಲ್ಲಿ ನೋಡ್ತಿ ಅಲ್ಲಿ ರಾಮನೇ ಕಾಣಿಸಿಕೊಳ್ತಾರ. ಅದಕ್ಕೆ ಭಾವ ಶುದ್ಧ ಮಾಡ್ಕೋ ಸಂಬಂಧ ಭಕ್ತಿ ಮಾಡಂತಾವ. ಭಾವನೆ ಶುದ್ಧ ಇಲ್ಲ ನಾವು ಭಕ್ತಿ ಅರ್ಥನೇ ಇಲ್ಲ ಅಂತ. ಅದಕ್ಕೆ ಜ್ಞಾನೇಶ್ವರ ಮಾವಲಿಯರಂದ್ರು ಭಾವೇ ವಿನ ಭಕ್ತಿ, ಭಕ್ತಿ ವಿನ ಮುಕ್ತಿ, ಬರೇ ವಿನ ಶಕ್ತಿ. मना तुला हे बीज मना तुला हे बीज सांगतो. ಮನಸ್ಸೇ ಏ ಮನವೇ ನಿನಗೆ ಈ ದಾಸಬೋಧದ ಒಂದು ಗುಹೆಯನ್ನು ಹೇಳಿಕಂತಾನೆ. ಬೀಜ ಸಾಂಗತು ಅಂದ್ರೆ ಏನು? ಈ ದಾಸಬೋಧದ ಸಾರಿ ಎಲ್ಲಿದ ಅಂದ್ರೆ ಸದ್ಗುರುಗಳ ಚರಣವನ್ನ ನೀನು ಚರಣದ ಆನಂದವನ್ನ ತಗೋ. ಇದೇ ಬೀಜ ಮಾತದ ಅಂತ. ಇದೇ ಬೀಜ ಮಾತದ. ಸುಮ್ಮನೆ ನೀನು ಇಷ್ಟೆಲ್ಲ 200 ಸಮಾಸ ಹೋಗಿದ್ರು ಸಹಿತ ನಿನಗ ಇದು ಎಲ್ಲ ಏನಿರೋದಲ್ಲ ಸದ್ಗುರುವಿನ ಒಂದು ಕೃಪೆ ಒಳಗದ, ಸದ್ಗುರುವಿನ ಭಕ್ತಿ ಮಾಡೋದ್ರಾಗದ ಅನ್ನುವಂತದ್ದು ನಿನಗೆ ಗೊತ್ತಾಗ್ತದೆ ಇಲ್ಲ ಗೊತ್ತಿಲ್ಲ. ಅದಕ್ಕೆ ನಾನು ನಿನಗೆ ಹೇಳ್ತೀನಿ, ಮನ ತುಲಾ ಹೇ ಬೀಜ ಸಾಂಗನು ಸಮರ್ಥ ಗ್ರಂಥಿಚೆ ಗ್ರಂಥರಾಜ ಭಾವಾತ್ಮೈಸ ವರದಿ ಗಿರಿವಾದಿ. ಇದನ್ನೆಲ್ಲ ಗಿರಿ ಕಂದನಗಳು ಪ್ರತಿಧ್ವನಿ ಮಾಡ್ಲಿಕ್ಕೆ ಅಂತಾವ. ಏನದ ಅಂದ್ರ ಅದು ಸದ್ಗುರುವಿನ ಒಂದು ಚರಣದೊಳಗದ, ಒಂದೊಂದು ಮಾತನಾಗದ. ಎಷ್ಟು ನೋಡ್ರಿ. ಅದಕ್ಕ ಇವರು ಏನಪ್ಪಾ ಅಂದ್ರೆ ಸಮರ್ಥ ಅಂತಾರ. ಈ ಅಭಂಗ ಬಹಳ ಇಂಪಾರ್ಟೆಂಟ್. ಇವತ್ತು ಇದೇ ಅಭಂಗ ಯಾಕೆ ತಗೊಂಡ್ರ ಅಂತ್ಯ ಖರೆ ಎಷ್ಟು ಸಾಧ್ಯದ ನಮಗೆಲ್ಲರೂ ಅರ್ಥ ಹಾಕೋತ ಹೋಗ್ಲಿ. ಅದು ಪರಮಾರ್ಥ ಅನಿಸ್ಬೋದು. ಅರ್ಥ ಆಗ್ಲಿಲ್ಲ ಅಂದ್ರ ಈಗ ಚಂದಮನಾಗೆ ಅಖಂಡ ಸದ್ಗುರು ಸಮರ್ಥ ಚರಣಾಂಚೆ ಅಂತೀವಿ ನಾವು. ಅದು ಮೂಲದೊಳಗೆ ಚರಣಾಂಚ ಅದ. ಯಾವಿನ ದುಷ್ಟರ ಸಾಗರ ತರನೆ ಮಾರ್ಗನ ಸೇ ಸಾಚ. ಆ ಸಾಚ ಆಲೋ ಸಂಬಂಧ ಇದನ್ನ ಚಾ ತಗೋಬೇಕಾಗ್ಯದ. ಇಲ್ಲಿಕಂದ್ರೆ ಸಾಚೆ ಅಲ್ಲಿಗೆ ಬರುದಿಲ್ಲ ಮರಾಠಿ ಒಳಗೆ. ಯಾಕ್ರಿ? ಹೌದು, ಸಾಚಾನೆ ಆಗಬೇಕು. ಅದಕ್ಕೆ ಚಂದಮನಾಗಿ ಅಖಂಡ ಸದ್ಗುರು ಸಮರ್ಥ ಚರಣಾಂಚ ಯಾವಿನ ದುಷ್ಟರ ಸಾಗರ ತರಣ್ಯ ಮಾರ್ಗನ ಸೇ ಸಾಚ. ಇದರ ಹೊರತಾಗಿ ಮತ್ತೊಂದು ಸುಲಭ ಮಾರ್ಗನೇ ಇಲ್ಲ ಅಂತ ಹೇಳಿ ಮನ ತುಲಾ ಹೇ ಬೀಜ